ನಮಸ್ಕಾರ ಸ್ನೇಹಿತರೆ, ಶ್ರೀ ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ ಸುಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಚಾಟ್ ಜಿ ಪಿ ಟಿ ಜೊತೆ 1-to-1 ಕಾನ್ವರ್ಸೇಷನ್ ಮೂಲಕ ಇಂಗ್ಲೀಷ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಹಾಗೂ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಎಂಬುದನ್ನು ನೋಡಿದ್ವಿ. ಈ ದಿನದ ವಿಡಿಯೋದಲ್ಲಿ ಎರಡನೇ ವಿಷಯಕ್ಕೆ ಬಂದಿದ್ವಿ. ಅಂದರೆ ಚಾಟ್ ಜಿ ಪಿ ಟಿಗೆ ಬರಹದ ಮೂಲಕ ಪ್ರಶ್ನೆಗಳನ್ನ ಕೇಳುವುದು ಮತ್ತು ಸೆಂಟೆನ್ಸ್ನ ಕರೆಕ್ಷನ್ ಮಾಡಿಸ್ಕೊಳ್ಳೋದು ಮತ್ತು ಗ್ರಾಮರ್ನ ತಿದ್ದುಪಡಿ ಮಾಡಿಸ್ಕೊಳ್ಳೋದು, ಹಾಗೆ ನಮ್ಮ ತಿದ್ದುಪಡಿಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಫೈನ್ ಟ್ಯೂನ್ ಆಗಿ ಮಾಡಿಸ್ಕೊಳ್ಳೋದು. ಇದನ್ನು ಯೂಸ್ ಮಾಡಿಕೊಂಡ್ರೆ ನಾವು ರೈಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೋದು, ವೆಕ್ಯಾಬುಲರಿನ ಹೆಚ್ಚಿಸ್ಕೊಳ್ಬೋದು, ಗ್ರಾಮರ್ನ ಮಿಸ್ಟೇಕ್ಸ್ನ ಕಡಿಮೆ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ನಾವು ಇಂಗ್ಲೀಷ್ನ ಸ್ಲೋ ಆಗಿ ಕಲಿಬಹುದು. ನಾವು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಚಾಟ್ ಕನ್ವರ್ಸೇಷನ್ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಗ್ರಾಮರ್ ಪ್ರಾಕ್ಟೀಸಿಂದ ಶುರು ಮಾಡೋಣ. ಗ್ರಾಮರ್ ಪ್ರಾಕ್ಟೀಸಿಂದ ಶುರು ಮಾಡಬೇಕು ಅಂತಂದರೆ ನಾನೊಂದು ಪ್ರಾಂಪ್ಟ್ನ ಟೈಪ್ ಮಾಡಬೇಕಾಗತ್ತೆ. ಈ ಪ್ರಾಂಪ್ಟ್ನ ಟೈಪ್ ಮಾಡಬೇಕು ಅಂತಿದ್ರೆ ನಾನು ಚಾಟ್ ಜಿ ಪಿ ಟಿ ಲಾಗಿನ್ ಆಗ್ತೀನಿ. ಚಾಟ್ ಜಿ ಪಿ ಟಿ ಲಾಗಿನ್ ಆದೆ. ಚಾಟ್ ಜಿ ಪಿ ಟಿಲಿ ಒಂದು ಸಿಂಪಲ್ ಪ್ರಾಂಪ್ಟ್ನ ಟೈಪ್ ಮಾಡ್ತೀನಿ. ಏನಂತ ಟೈಪ್ ಮಾಡ್ತೀನಿ? ಗ್ರಾಮರ್ ಪ್ರಾಕ್ಟೀಸ್ಗೆ ನೋಡಿ, ಇಲ್ಲೊಂದು ಪ್ರಾಂಪ್ಟ್ನ ಟೈಪ್ ಮಾಡಿದ್ದೀನಿ. ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಸ್, ಆಮ್, ಆರ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಟ್ಟು ಎಂಟರ್ ಕೊಡ್ತಾ ಇದ್ದೀನಿ. ಅವಾಗ ಅದು ಅದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಇಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಯಾವಾಗ ಯೂಸ್ ಮಾಡುತ್ತೆ ಅದನ್ನು, ಸ್ಟ್ರಕ್ಚರ್ ಏನದು ನೋಡಿ. ಯಾವಾಗ ನೆವರ್ ಯೂಸ್ ಆಮ್ ವಿತ್ ದ ಸಬ್ಜೆಕ್ಟ್ ಅದರ್ ದೆನ್ ಐ ಬಿಟ್ಬಿಟ್ಟು ಬೇರೆ ಬಂದಾಗ ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಈಸ್ ಯಾವಾಗ ಯೂಸ್ ಮಾಡಬೇಕು, ಸ್ಟ್ರಕ್ಚರ್ ಏನು, ಎಕ್ಸಾಂಪಲ್ಸ್ ಏನು, ಹೆಂಗೆ ಕೊಡೋದು. ಈ ಥರ ಅದು ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ನೀವು ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಗ್ರಾಮರ್ನು ಸ್ಟ್ರಾಂಗ್ ಆಗಿ ಮಾಡ್ಕೋಬೋದು. ವೆಕ್ಯಾಬುಲರಿ ಬಿಲ್ಡ್ ಮಾಡೋದಕ್ಕೆ ಹೇಗೆ ಅಂತ ನೋಡೋಣ. ಇದಕ್ಕೊಂದು ಪ್ರಾಂಪ್ಟ್ ಟೈಪ್ ಮಾಡ್ತೀನಿ. ಈಗ ಇದಕ್ಕೊಂದು ಈ ಥರ ಮಾಡೋಣ. ಟೀಚ್ ಮೀ 5 ಸಾಕು, 5 ಇಂಗ್ಲೀಷ್ ವರ್ಡ್ಸ್ ಫಾರ್ ಡೈಲಿ ಯೂಸ್ ವಿತ್ ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ ಸೆಂಟೆನ್ಸಸ್ ಅಂತ ಕೊಟ್ಟು ಎಂಟ್ರ್ ಮಾಡ್ತಾ ಇದ್ದೀನಿ. ನೋಡಿ, ಡೈಲಿ ಯೂಸೇಜ್ ಅದು ಕೊಡ್ತು. ಬ್ಯುಸಿ ಅನ್ನೋದೊಂದು ವರ್ಡ್ ಕೊಟ್ಟಿದೆ, ಅದಕ್ಕೆ ಮೀನಿಂಗ್ ಕೊಟ್ಟಿದೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದೆ, ಹಾಗೆ ಹೆಲ್ಪ್ಗೆ ಅಂತ ಕೊಟ್ಟಿದೆ, ಹಾಗೆ ಸ್ಟಾರ್ಟ್ಗೆ ಕೊಟ್ಟಿದೆ, ನೀಡ್ ಅನ್ನೋದು ಕೊಟ್ಟಿದೆ, ರೆಡಿಗೆ ಒಂದು ಮೀನಿಂಗ್ ಕೊಟ್ಟಿದೆ. ಅದಕ್ಕೊಂದು ಪ್ರಾಕ್ಟೀಸ್ ಸೆಕ್ಷನು ಕೊಟ್ಟಿದೆ ಅದಕ್ಕೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಡೈಲಿ 5 to 10 ಮಿನಿಟ್ಸ್, ಡೈಲಿ ಜಾಸ್ತಿ ಏನು ಬೇಡ, 5 to 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಇಂಗ್ಲೀಷು ಇಂಪ್ರೂವ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೋಬೋದು. ಈಗ ರೈಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನೋಡೋಣ ಬನ್ನಿ. ಈಗ ನಾನು ಒಂದು ಪ್ರಾಂಪ್ಟ್ನ ಟೈಪ್ ಮಾಡ್ತೀನಿ. ಐ ಆಮ್ ಲರ್ನಿಂಗ್ ಇಂಗ್ಲೀಷ್, ರೈಟಿಂಗ್ ಫ್ರಮ್ ಬೇಸಿಕ್ಸ್. ಗಿವ್ ಮೀ ಒನ್ ವೆರಿ ಸಿಂಪಲ್ ಟಾಪಿಕ್. ಆಸ್ಕ್ ಮೀ ಟು ರೈಟ್ 3 sentences. ಕರೆಕ್ಟ್ ಮೀ ಜೆಂಟ್ಲಿ ಆ್ಯಂಡ್ ಎಕ್ಸ್ಪ್ಲೇನ್ ಇನ್ ಈಸಿ ಇಂಗ್ಲೀಷ್ ಅಂತ ಕೊಟ್ಟು ಎಂಟರ್ ಕೊಡ್ತಾ ಇದ್ದೀನಿ. ಈಗ ಅದು ನಿಮಗೆ 3 ಕ್ವಶನ್ಸ್ ಟಾಪಿಕ್ ಕೊಡುತ್ತೆ. ಮೈ ಮಾರ್ನಿಂಗ್ ಅಂತ ಒಂದು ಟಾಪಿಕ್ ಕೊಡ್ತಿದೆ. ಆ ಟಾಪಿಕ್ ಮೇಲೆ ನೀವು ಸೆಂಟೆನ್ಸ್ ಮಾಡಿ, ಅದರ ಎಕ್ಸಾಂಪಲ್ಸು ಕೊಡ್ತಾ ಇದೆ, ಅದನ್ನು ನೀವು ಸೆಂಟೆನ್ಸ್ ಮಾಡಿ ಟೈಪ್ ಮಾಡಿ ಅಂತ ಹೇಳ್ತಾ ಇದೆ. ಈಗ ಇದಕ್ಕೆ ಆನ್ಸರ್ ನಾನು ಕೊಡ್ತೇನೆ. ವೇಕಪ್ ಅಟ್ 6:30 AM in ಮಾರ್ನಿಂಗ್. ಇದು ಒಂದು. ವಾಟ್ ಡು ಯು ಡು ಫಸ್ಟ್? I finish my morning work first.
ಮೂರನೇದು ವಾಟ್ ಡಿಡ್ ಯು ಈಟ್ ಅಂತ ಕೇಳಿ. ಡ್ರಿಂಕ್, ಐ ಹ್ಯಾಡ್ ಎ ಕಪ್ ಆಫ್ ಕಾಫಿ. ಕಾಫಿ. ಸೊ ಈ 3 ಕ್ವಶನ್ನು ಆನ್ಸರ್ ಮಾಡಿದ್ದೀನಿ, ಎಂಟ್ರಿ ಕೊಡ್ತಾ ಇದ್ದೀನಿ. So I wake up at 6:30 in the morning. I finish my morning work first. I have a cup of coffee. ಅಲ್ಲಿ ನೋಡಿ, ನಾನು ಫುಲ್ ಸ್ಟಾಪ್ ಇಟ್ಟಿದ್ದೆ, ಆ ಫುಲ್ ಸ್ಟಾಪ್ ಬದಲು ಕೋಲನ್ ಯೂಸ್ ಮಾಡಿ ಅಂತ ಹೇಳುತ್ತೆ. ಸಜೆಷನ್ಸ್ ಈಸಿ ಎಕ್ಸ್ಪ್ಲನೇಷನ್ಗೆ AM ಬದಲು ಆಪ್ಷನ್ ಬಿಕಾಸ್ ಇನ್ ದ ಮಾರ್ನಿಂಗ್ ಅಂತ ಕೊಡಿ ಅಂತ ಆಲ್ರೆಡಿ ಶೋನ್ ಅಂತ ಆಗಿದೆ. AM ಅನ್ನು ಟೈಪ್ ಮಾಡಿದ್ದೀನಿ, ಅದು ಬೇಡ ಅಂತ ಹೇಳ್ತಾ ಇದೆ. ಇಲ್ಲ ಇದು ಯೂಸ್ ಮಾಡಿ, ಅದು ಯೂಸ್ ಮಾಡಿ ಅಂತ ಹೇಳ್ತಾ ಇದೆ. ಸೆಂಟೆನ್ಸ್ 2 ಅಲ್ಲಿ ಮೀ ಅಂತ ಬದಲು ಮೈ ಅಂತ ಹಾಕಿ ಅಂತ ಹೇಳ್ತಾ ಇದೆ. ಸೊ ಈ ಥರ ಅದು ಸಜೆಷನ್ಸ್ ಕೊಡ್ತಾ ಹೋಗುತ್ತೆ. ಸೊ ನಿಮಗೆ ಈ ಥರ ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಮ ಟೈಪಿಂಗ್ ಸ್ಕಿಲ್ಸು ಮತ್ತು ಗ್ರಾಮರ್ ಸ್ಕಿಲ್ಸು ಎಲ್ಲ ಇಂಪ್ರೂವ್ ಆಗೋಕ್ಕೆ ಡೌಟೇ ಇಲ್ಲ. ಇಂಗ್ಲೀಷ್ ಕಲಿಯೋದು ಕಷ್ಟ ಏನಲ್ಲ, ಕನ್ಸಿಸ್ಟೆನ್ಸಿ ಬೇಕು. ChatGPT ನಿಮಗೆ ಫ್ರೆಂಡ್ ಆಗಿ, ಟೀಚರ್ ಆಗಿ, ಗೈಡ್ ಆಗಿ ಎಲ್ಲ ಥರದಲ್ಲೂ ನಿಮಗೆ ಸಹಾಯ ಮಾಡೋಕ್ಕಿದೆ. ಇವತ್ತಿಂದನೇ ನೀವು ಇಂಗ್ಲೀಷ್ ಕಲಿಯೋದಕ್ಕೆ ಶುರು ಮಾಡಿ, ಯಾವ ಭಯ ಏನೂ ಇಲ್ಲದೇ ಶುರು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟಲ್ಲಿ ಚಾಲೆಂಜ್ ಅಂತ ಹೇಳಿ ಟೈಪ್ ಮಾಡಿ. ನಾನು ನಿಮಗೆ 30 days ಪ್ಲ್ಯಾನ್ನ ನಿಮ್ಮ DM ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.